ಸ್ಟ್ರಾಬೆರಿ ಜೆಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಬರೀ ಎರಡೇ ಐಟಮ್ಸ್ ಇದ್ದರೆ ನೀವು ಜೆಲ್ಲಿ ಮಾಡ್ಬೋದು. ಏನಂದರೆ ಒಂದು ಜೆಲ್ಲಿ ಮಿಕ್ಸು, ಇನ್ನೊಂದು ವಾಟರ್. ಆನ್ ಮಾಡಿ ಒಂದು ಬೌಲ್ ಇಡಿ. ಈ ಬೌಲ್ಗೆ 1/2 ಲೀಟರ್ ಅಷ್ಟು ml ವಾಟರ್ ಹಾಕಿ. ನಂದು ಇದು 250 ml ಆಗಿರೋದು, ಒಂದು ಗ್ಲಾಸ್ ಆಗಿರೋದ್ರಿಂದ ಇದರಲ್ಲಿ 2 ಗ್ಲಾಸ್ ಹಾಕಿದ್ದೀನಿ. ಅದು 500 ml ಆಫ್ ವಾಟರ್ ಹಾಕಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಬಾಯ್ಲ್ ಆಗೋಷ್ಟರಲ್ಲಿ ನಾನು ಈಗ ಜೆಲ್ಲಿ ಮಿಕ್ಸ್ ರೆಡಿ ಮಾಡ್ಕೊಳ್ತೀನಿ. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಜೆಲ್ಲಿ ಮಿಕ್ಸ್ನ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಪ್ರೀಮಿಯರ್ ಕೂಡ ಕೊಟ್ಟಿರ್ತಾರೆ. ಪ್ರೀಮಿಯರ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಒಂದು ಪ್ಯಾಕೆಟ್ಗೆ ನೀವು 1/2 ಲೀಟರ್ ವಾಟರ್ ಬೇಕಾಗುತ್ತೆ ನಿಮಗೆ. ತ್ರೀ ಮಿನಿಟ್ಸ್ ಆದಮೇಲೆ ನೀರು ಈ ಥರ ಆಗಿದೆ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಫುಲ್ ಕುದಿ ಥರ ನೀರನ್ನ ಜೆಲ್ಲಿಗೆ ಆ್ಯಡ್ ಮಾಡಬೇಕಾಗುತ್ತೆ. ನೀರು ಚೆನ್ನಾಗಿ ಕುದೀತಾ ಇದೆ, ನಿಮಗೆ ಕಾಣಿಸ್ಬೋದು. ಈಗ ಬಿಸಿ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೇಂಜ್ ಆಗುತ್ತೆ ನಿಮಗೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ನಾವು ಹಾರ್ಟ್ ಶೇಪ್ ಇರೋದ್ರಿಂದ ಬೌಲ್, ನಮ್ಮ ಹತ್ರ ಹಾರ್ಟ್ ಶೇಪ್ ಬೌಲ್ ಇತ್ತು, ಕೇಕ್ ಮಾಡೋಕ್ಕೆ ಅಂತ ತಂದಿರೋ ಹಾರ್ಟ್ ಶೇಪ್ ಬೌಲಿಂದ ನಾವು ಈಗ ಅದರಲ್ಲೇ ಹಾಕಿಟ್ಟಿದ್ದೀನಿ. ಇದನ್ನು ನಾನು 45 ಮಿನಿಟ್ಸ್ ರೆಫ್ರಿಜರೇಟರಲ್ಲಿ ಇಡ್ತೀನಿ. ಇಟ್ಟಾದ್ಮೇಲೆ ಯಾವ ಥರ ಬರುತ್ತೆ ಅಂತ ನಿಮಗೆ ಆಫ್ಟರ್ 45 ಮಿನಿಟ್ಸ್ ನಾನು ತೋರಿಸ್ತೀನಿ. ಈ ಥರ ಜೆಲ್ಲಿ ಬರುತ್ತೆ. ಇದು 45 to 1 hour ಆದರೂ ಇಡಬೇಕು ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಇಟ್ಟರೆ ನೀವು ಐಸ್ ಕ್ಯೂಬ್ ಆಗಿಬಿಡುತ್ತೆ, ಅದು ಗಡ್ಡೆ ಥರ ಆಗಿಬಿಡುತ್ತೆ. ಸೊ ಇದಕ್ಕೆ ಮ್ಯಾಕ್ಸಿಮಮ್ 45 to 1 hour ಇಡಬೇಕು. 1 hour ಇಟ್ಟರೆ ಈ ಥರ ಜೆಲ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ, ಜೆಲ್ಲಿ ಥರ ಇದೆ ನೋಡಿ. ಆ ಥರ ಶೇಕ್ ಆಗುತ್ತೆ. ಈ ಥರ ನಿಮಗೆ ಜೆಲ್ಲಿ ಇದೇ ಥರನೇ ಬರುತ್ತೆ.